ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಯು ಮೀನ್ ಬೈ ಹೆಮಟೋಮಾ ಆ್ಯಂಡ್ ವಾಟ್ ಯು ಮೀನ್ ಬೈ ಹೆಮರೇಜ್. ಹೆಮಟೋಮಾ ಅಂತಂತಂದರೆ ಯೂಶ್ವಲ್ ಆಗಿ ಗೊತ್ತಿರುತ್ತೆ, ಅಂದರೆ ಸಬ್ ಕ್ರಾನಿಕ್ ಹೆಮಟೋಮಾ ಅಂದರೆ ಏನು ಅನ್ನೋದು ಯೂಶ್ವಲ್ ಆಗಿ ಗೊತ್ತಿರುತ್ತೆ, ಆಯಿತಾ. ಹೆಮರೇಜ್ ಅಂದರೆ ಏನು ಹಂಗಂದರೆ, ಹೆಮಟೋಮಾ ಅಂದ್ರೇನು, ಹೆಮರೇಜ್ ಅಂದ್ರೇನು, ಎರಡೂ ಸಿಮಿಲರ್ ವರ್ಡ್ಸ್ ಅಂತಂತ ಅನಿಸುತ್ತೆ, ಆದರೆ ಎರಡು ಡಿಫ್ರೆಂಟ್, ಆಯಿತಾ. ಆದರೆ ಎರಡೂ ರಿಲೇಟೆಡ್ ಟು ಬ್ಲೀಡಿಂಗ್. ಓಕೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂತಂದರೆ, ಈ ಬೆರಳು ತುದಿನ ನೀವೆಲ್ಲಾದರೂ ಬಾಗಿಲು ಸಂದಿನಲ್ಲಿ ಎಲ್ಲಾದರೂ ಇರಿಸ್ಕೊಂಡ್ಬಿಟ್ರೆ ಸಿಕ್ಕಾಕೊಂಡಿತ್ತು ಅಂತಂತಂದರೆ ತೆಕ್ಕೊಂಡ ತಕ್ಷಣ ಇಲ್ಲಿ ಎಡ್ಜಿಗೆ ರೆಡ್ ಕಲರ್ ಆಗಿರುತ್ತೆ, ಆಯಿತಾ. ಫುಲ್ ಕೆಂಪಗಾಗಿ ಕ್ಲಾಟ್ ಆಗಿರುತ್ತೆ. ಓಕೆ, ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಅವರಿಗೆ. ಬ್ಲಡ್ ಆಚೆ ಬಂದಿರಲ್ಲ, ಮೇಲ್ಗಡೆ ಇರೋ ಸ್ಕಿನ್ನೂ ಏನೂ ಆಗಿರಲ್ಲ, ಆದರೆ ಒಳಗಡೆಗೆ ಕೆಂಪಗಾಗಿ ಹೆಪ್ಪುಗಟ್ಟಿರುವಂತಹ ರಕ್ತ ನಿಮಗೆ ಕಾಣಿಸುತ್ತೆ. ಓಕೆ, ಅದನ್ನು ಹೆಮಟೋಮಾ ಅಂತ ಕರೀತಾರೆ. ಅದನ್ನೇ ಏನಾದರೂ ನೀವು ಸೂಜಿನೋ ಇಲ್ಲ ಪಿನ್ನೋ ಏನಾದರೂ ತೊಗೊಂಡು ಇಲ್ಲಿ ಚುಚ್ಕೊಂಡವಾಗ ಇಲ್ಲ ಬ್ಲಡ್ ಟೆಸ್ಟಿಗೆ ಹೋದಾಗ ಅವರು ಪ್ರಿಕ್ ಮಾಡ್ತಾರಲ್ವ, ಸೊ ಹಂಗೆ ಮಾಡಿದವಾಗ ರಕ್ತ ಆಚೆ ಬರುತ್ತಲ್ವ, ಅದನ್ನು ಹೆಮರೇಜ್ ಅಂತ ಕರೀತಾರೆ. ಅಂದರೆ ಇದು ಒಂದು ಸಿಂಪಲ್ ಎಕ್ಸಾಂಪಲ್, ಬಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಂತ ಹೇಳಿದ್ದು. ಹೆಮರೇಜ್ ಅಂತಂದರೆ ಇಟ್ ವಿಲ್ ಬಿ ಮೋರ್ ಅಂದರೆ ಅನ್ಕಂಟ್ರೋಲೇಬಲ್ ಇರುತ್ತೆ, ಯೂಶ್ವಲ್ ಆಗಿ ಅನ್ಕಂಟ್ರೋಲೇಬಲ್ ಇರುತ್ತೆ. ಆ್ಯಂಡ್ ಎರಡೂ ಅಷ್ಟೇ, ಏನಾದರೂ ಇಂಜುರಿಯಿಂದ, ಟ್ರಾಮಾಯಿಂದ, ಆಕ್ಸಿಡೆಂಟಲಿ ಈ ಥರ ಆಗಿರುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಓಕೆ, ಸೊ ಸಬ್ ಕ್ರಾನಿಕ್ ಹೆಮಟೋಮಾ ಪ್ರೆಗ್ನೆಂಟ್ ಇರೋ ಅಂತಹ ಮಹಿಳೆಯರಲ್ಲಿ ಯೂಶ್ವಲ್. ಓಕೆ, ಸೊ ಹೆಮರೇಜ್ ಅಂತಂತಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಇದು ಇಂಟರ್ನಲ್ಲಿ ಕೂಡ ಆಗಿರ್ಬೋದು, ಎಕ್ಸ್ಟರ್ನಲ್ಲಿ ಕೂಡ ಆಗಿರ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ಹೆಮರೇಜಿಗೆ ಅಂತಂತಂದರೆ, ಇಂಟರ್ನಲ್ ಬ್ರೈನ್ ಹೆಮರೇಜ್ ಆಗಿದೆ ಅಂತಂತ ಹೇಳಿ ಕೇಳ್ತಾರೆ, ಆಯಿತಾ. ತಲೆನಲ್ಲಿ ರಕ್ತ ಸೋರಿಕೆ ಆಗಿದೆ ಅಂತಂತ ಹೇಳ್ತಾರೆ. ಅದು ಬ್ಲೀಡ್ ಆಗ್ತಾ ಇತ್ತು ಅಂತಂತಂದರೆ ಸರ್ವೈವಲ್ ಇರೋದಿಲ್ಲ, ಆಯಿತಾ, ಉಳಿತಾರೆ ಅನ್ನೋ ಯಾವುದೇ ನಂಬಿಕೆ ಇರೋದಿಲ್ಲ. ಆದರೆ ಹೆಮಟೋಮಾ ಅಂತಂತಂದರೆ ಬ್ಲಡ್ ಕ್ಲಾಟ್ ಆಗಿದೆ ಅಂತಂತ ಹೇಳ್ತಾರೆ. ಓಕೆ, ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ ಹೇಳೋದಿಲ್ಲ. ಇಂಟರ್ನಲ್ ಬ್ಲೀಡಿಂಗ್ ಅಂತಂತಂದರೆ ಅದು ಹೆಮರೇಜ್. ಕ್ಲಾಟ್ ಆಗಿದೆ, ಬ್ಲಡ್ ಕ್ಲಾಟ್ ಆಗಿದೆ ಅಂತಂತ ಹೇಳ್ತಾರಲ್ಲ, ಅದು ಹೆಮಟೋಮಾ. ಓಕೆ, ಹೆಮಟೋಮಾ ಯೂಶ್ವಲ್ ಆಗಿ ಮಗುವಿನ ಗರ್ಭಾಶಯದಲ್ಲಿ ಮಗು ಇಲ್ಲಿದೆ ಅಂತಂದರೆ ನನಗೆ ಇಲ್ಲಿತ್ತು. ಓಕೆ, ಇದು ಸೈಜ್ ಏನಾದರೂ ಜಾಸ್ತಿ ಆಗಿ ಮಗುವಿನ ಸುತ್ತ ಇರುವಂತಹ ಸ್ಯಾಕ್ನ ಆಮ್ನಿಯೋಟಿಕ್ ಫ್ಲೂಯಿಡ್ನ ಡಿಸ್ಟರ್ಬ್ ಮಾಡಿ ಅದನ್ನೇನಾದರೂ ಒಡೆದು ಹೋಗಿ ಮಗು ಸರ್ವೈವ್ ಆಗೋದಿಲ್ಲ ಅನ್ನುವಂತಹ ಸಿಚುವೇಶನ್ ಏನಾದರೂ ಇದ್ದು, ಅಷ್ಟು ದೊಡ್ಡ ಹೆಮಟೋಮಾ ಇತ್ತು, ಆಗಲ್ಲ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಅನ್ನೋವಂಥ ಸಿಚುವೇಶನ್ ಇತ್ತು ಅಂತಂತಂದರೆ ಡಾಕ್ಟರ್ಸು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಬಟ್ ಯೂಶ್ವಲ್ ಆಗಿ ಹೆಮಟೋಮಾ ಏನು ಒಂದು ಸ್ಮಾಲ್ ಸೈಜ್ ಇರುತ್ತೆ, ಮಗು ಇಲ್ಲಿರುತ್ತೆ. ಯೂಶ್ವಲ್ ಆಗಿ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡ್ತಾ ಇರೋದಿಲ್ಲ. ಓಕೆ, ಸೊ ಏನಂತಂದರೆ ಹೆಮಟೋಮಾ ಆಲ್ರೆಡಿ ಹೀಲಿಂಗ್ ಪ್ರೊಸೆಸ್. ಅದು ಅಂದರೆ ಬ್ಲಡ್ಡು ಆಚೆ ಬಂದಿದೆ, ರಕ್ತನಾಳಗಳಿಗೆ ಇಂಜುರಿ ಆಗಿ ರಕ್ತ ಹೊರಗಡೆ ಬಂದಿದೆ, ಆದರೆ ಕ್ಲಾಟ್ ಆಗಿ ಅದನ್ನು ಸ್ಟಾಪ್ ಕೂಡ ಮಾಡಿದೆ ಅಂತ. ಆದರೆ ಬ್ಲೀಡಿಂಗ್ ಹೆಮರೇಜ್ ಅಂತಂತಂದರೆ ಬ್ಲಡ್ ವೆಸಲ್ಸಿಗೆ ಇಂಜುರಿ ಆಗಿ ಆ ರಕ್ತನಾಳಗಳಿಂದ ರಕ್ತ ಹಾರ್ಕೊಂಡು ಹೊರಗಡೆ ಬರ್ತಾ ಇದೆ ಅಂತ ಅಷ್ಟೇ. ಓಕೆ, ಇದೆ ಡಿಫ್ರೆನ್ಸು ಹೆಮಟೋಮಾಗೂ ಹೆಮರೇಜ್ಗೂ. ಒಬ್ಬರು ನನಗೆ ಕಾಮೆಂಟ್ ಹಾಕಿದರು, ಸಬ್ ಕ್ರಾನಿಕ್ ಹೆಮಟೋಮಾ ಅಂತಂತ ಹೇಳಿ ನಾನು ಹೆಡ್ಡಿಂಗ್ ಕೊಟ್ಟಿರೋದಕ್ಕೆ, ಹೆಮಟೋಮಾ ಅಲ್ಲ ಅದು ಹೆಮರೇಜ್ ಅಂತಂತ ಹೇಳಿ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಓಕೆ, ಇದೇ ಹೆಮಟೋಮಾಗೂ ಹೆಮರೇಜ್ಗೂ ಡಿಫ್ರೆನ್ಸು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.